ಇಲ್ಲ ಸರ್ ಹಂಗಾಗಿಲ್ಲ, ನನಗಾಗಿಲ್ಲ ಸರ್, ಅವ್ರಿಗೆ ದುಡ್ಡು ಬಂದಿರ್ಬೋದು, ನನಗೆ ಬಂದಿಲ್ಲ ಸರ್, ನಾನು 3ನೇ ತಾರೀಕಲ್ಲೇ ಹುಟ್ಟಿದವನು ಸರ್, ನಂದು ಹೋದ ತಿಂಗಳು ಕೆಲಸ ಕಳ್ಕೊಂಡೆ, ಈಗ ಇನ್ನೊಬ್ಬನಿಗೆ ಕೆಲಸ ಇಲ್ಲ ಸರ್, ನಾನು ಕೆಲಸನೇ ಕಳ್ಕೊಂಡಿಲ್ಲ, ಕೆಲಸ ಇವಾಗಲೂ ಹೋಗ್ತಾಯಿದ್ದೀನಿ ಅಂತಾರೆ. ಇನ್ನೊಬ್ಬ ಬರ್ತಾನೆ, ನನ್ನ ವೈವಾಹಿಕ ಜೀವನ ಅದ್ಭುತವಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇವನು ಹೇಳ್ತಾನೆ, ಅಯ್ಯೋ ನಂದು ಮದುವೆನೇ ಆಗ್ತಾಯಿಲ್ಲ, ಹುಡುಕಿ ಸಾಕಾಯಿತು ಅಂತ. ಈ ಸಂಖ್ಯಾಶಾಸ್ತ್ರದಷ್ಟು ಮೋಸ ಇನ್ನೊಂದಿಲ್ಲ. ಸಂಖ್ಯಾಶಾಸ್ತ್ರ ಭಾಳ 10% ಮಾತ್ರ ವರ್ಕ್ ಆಗುತ್ತೆ. ಅದನ್ನು ಬಿಲ್ಡಪ್ ಕೊಡೋಕ್ಕೆ 90% ಇದು ಪಿ ಓದ್ತಾರೆ, 90% ಅಂತ, ಹಂಗೆ ಆ ಡೇಟ್ ಅಂತ ಬರೋಲ್ಲ. ಯಾಕೆ ಅದನ್ನು ಯೂಸ್ ಮಾಡ್ತಾರೆ ಅಂದರೆ, ಪ್ರಪಂಚದಲ್ಲಿ ಸಾಮಾಜಿಕವಾಗಿ ಸ್ವಲ್ಪ ಬೇಗ ಕನೆಕ್ಟ್ ಆಗ್ತಕ್ಕಂಥದ್ದು ನಂಬರ್ಸು. ಜ್ಯೋತಿಷ್ಯ ಕನೆಕ್ಟ್ ಆಗೋಕ್ಕೆ ಅಷ್ಟು ಈಸಿ ಇಲ್ಲ. ಜ್ಯೋತಿಷ್ಯ ಕನೆಕ್ಟ್ ಆಗಲ್ಲ ಬೇರೆ, ಅಯ್ಯೋ ಆ ಗ್ರಹ ಅಂತೆ, ಈ ಗ್ರಹ ಅಂತೆ, ಅಲ್ಲಂತೆ ಇಲ್ಲಂತೆ ಅಂತ. ನಂಬರ್ ಆದರೆ ಭಾಳ ಈಸಿ. ಟಕ್ ಅಂತ ಯಾರು 3ನೇ ತಾರೀಕು 12ನೇ ತಾರೀಕು ಹುಟ್ಟಿದ್ದಾರೆ, ನಿಮಗೆ ಇವತ್ತು ಬರ್ಬಾದ್ ಅಂದರೆ ಬರ್ಬಾದಿರೋರೆಲ್ಲ ಯೋಚನೆ ಮಾಡ್ತಾರೆ, ಇವ್ನು ಹೇಳಿದ್ದು ಕರೆಕ್ಟ್ ಅಂತ. ಆ ಬರ್ಬಾದಾಗಿರೋರೆಲ್ಲ 3ನೇ ತಾರೀಕು ಇರೋರು ಇವ್ನು ಯಾವನೋ ಸುಳ್ಳು ಹೇಳ್ತಾನೆ ಅಂತ ಅಂತಾರೆ. ಬರ್ಬಾದಾಗಿರೋರು ಜ್ಯೋತಿಷ್ಯರ ಹತ್ರ ಹೋಗ್ತಾರೆ, ಬರ್ಬಾದಾಗಿಲ್ಲದೆ ಇರೋರು ಹುಚ್ಚ ಅಂತ ಬೇರೆಯವ್ರು ನೋಡ್ತಾರೆ. ಇದೊಂಥರ ಏನು ಗೊತ್ತಾ, ಒಂದು ಹೈಪ್ ಕ್ರಿಯೇಟ್ ಮಾಡೋದು, ಒಂದು ಹೈಪ್ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ ಇದರಲ್ಲಿ. ಅದನ್ನು ನೋಡಿಕೊಂಡು 3ನೇ ತಾರೀಕು ಅವ್ರಿಗೆ ಹಂಗೆ, 6ನೇ ತಾರೀಕು ಅವ್ರಿಗೆ ಹಿಂಗೆ ಅಂತ ನೀವು ಏನಾದ್ರು ಹೋದರೆ, ನಿಮ್ಮಂಥ ದಡ್ರು ಈ ಇಂಡಿಯಾದಲ್ಲ, ಪ್ರಪಂಚದಲ್ಲೇ ಇಲ್ಲ. ಸಂಖ್ಯಾಶಾಸ್ತ್ರದಲ್ಲಿ ಹೋಗಿ ನೋಡ್ತಕ್ಕಂಥ ದಡ್ರು ಇನ್ನೊಬ್ಬರಲ್ಲ. ಹಾಗೆ ಇನ್ನೊಂದು ಹೇಳ್ತಾರೆ, ಈ ಡೇಟಲ್ಲಿ ಬೆಂಕಿ ಅವಘಡಗಳು ಆಯಿತು ಅಂತ. ಆ ಡೇಟ್ ಆ ಊರಿಗೆ ಮಾತ್ರ ಇರೋದಾ? ಯಾವುದೋ ಒಂದು ಊರಲ್ಲಿ, ಮೈಸೂರಲ್ಲಿ ಬೆಂಕಿ ಆಯಿತು, ಯಾವುದೋ ಒಂದು ಫ್ಯಾಕ್ಟ್ರಿ ಉರ್ಕೋತು, ಈ 3ನೇ ತಾರೀಕು ಡಮಾರ್ ಆಯಿತು. ಅದು ಯಾಕೆ ಮೈಸೂರು ಮಾತ್ರ 3ನೇ ತಾರೀಕು ಅಪ್ಲೈ ಆಗುತ್ತೆ? ಯಾಕೆ ಬೆಂಗಳೂರು 3ನೇ ತಾರೀಕು ಇರಲಿಲ್ವಾ? ಡೆಲ್ಲಿಯವ್ರಿಗೆ 3ನೇ ತಾರೀಕು ಇರಲಿಲ್ವಾ? ಇದನ್ನು ಮೂಢತ್ವ ಮಾಡ್ತಾವ್ರು ನಿಮ್ಮನ್ನೆಲ್ಲ. ಮಂಗ ಮಾಡ್ತಾ ಇರೋದು ಅಂದರೆ ಇದೇನೆ, ಮಂಗ ಮಾಡೋದು ಅಂತ ಹೇಳ್ತಾರಲ್ಲ ಮಂಗಳೂರು ಕಡೆ, ಮಂಗಳ ಮಾಡ್ತಾ ಇರ್ತಕ್ಕಂಥ ಡೇಟ್ ಮೇಲೆ ಯಾವುದು ಏನೂ ನಡೆಯಲ್ಲ. ಈ ಡೇಟಿಂದ ಬಿದ್ದವರೆಲ್ಲ ಜ್ಯೋತಿಷ್ಯನ ಹಾಳು ಮಾಡ್ಕೊತಾ ಇದ್ದೀರಾ. ಜ್ಯೋತಿಷ್ಯದಲ್ಲಿ ವಿಜ್ಞಾನ ಇದೆ, ಗ್ರಹಗಳು ಚಲಿಸ್ತಾ ಇರ್ತವೆ. ಆ ನಂಬರ್ಸಲ್ಲಿ ಏನು ನಂಬರ್ ಚಲಿಸ್ತಾವಲ್ಲಿ? ಒಂದು ಸತಿ ಹುಟ್ಟಿದ ಮೇಲೆ ಅದೇ ನಂಬರೇ, ಹುಟ್ಟರು ಅದೇ ನಂಬರ್, ಸತ್ರು ಅದೇ ನಂಬರ್. ನಿಮ್ಮ ಡೇಟ್ ಆಫ್ ಬರ್ತು ಬರ್ತಡೇ ಮಾಡೋಕ್ಕಷ್ಟೇ. ಲಕ್ಕಿ ನಂಬರ್ಸು, ಲಕ್ಕಿ ಕಲರ್ಸ್ ತಗೊಳ್ಳೋದು ಅದು ಒಂದು ವೈಬ್ರೇಷನ್ಗೆ ಅಷ್ಟೇ. ಬಿಸಿಲಿದ್ದಾಗ ಒಂದು ಕೊಡೆ ಹಿಡ್ಕೊಳ್ಳೋದು ಒಂದು ವೈಬ್ರೇಷನ್ ಅಷ್ಟೇ, ಬಿಸಿಲು ಓಡಿಸೋಕ್ಕಾಗಲ್ಲ. ಆದರೆ ಬಿಸಿಲು ಹೋಗಿ ಮೋಡ ಯಾವಾಗ ಬರುತ್ತೆ ಅಂತ ನಂಬರ್ಸಲ್ಲಿ ಹೇಳೋಕ್ಕಾಗಲ್ಲ, ಜ್ಯೋತಿಷದಲ್ಲಿ ಹೇಳ್ಬೋದು. ಅದು ವಿಶೇಷ. ಅದಕ್ಕೆ ಫ್ರೀ ಕ್ಲಾಸ್ ಕಲೀರಿ. ಏಪ್ರಿಲ್ 11ನೇ ತಾರೀಕು ಫ್ರೀ ಕ್ಲಾಸ್ ಇದೆ. ಮಕ್ಕಳಾಗೋದು ಅಷ್ಟೇ, 4ನೇ ಮನೆ ಬಂದರೆ ಮಕ್ಕಳಾಗಲ್ಲ. ಅದು ರಾಹುನೂ ಇಲ್ಲ, ಕೇತುನೂ ಇಲ್ಲ, ಶನಿನೂ ಇಲ್ಲ, ಯಾವುದೂ ಇಲ್ಲ ರೀ. ಗುರುನೇ 4ನೇ ಮನೆ ಕೂತ್ಕೊಂಡ್ರೆ ಮಕ್ಕಳೇ ಕೊಡೋಲ್ಲ. 4ನೇ ಮನೆ ಇರ್ತಕ್ಕಂಥ ಗುರು ಮಕ್ಕಳು ಕೊಡೋಲ್ಲ. 4ನೇ ಮನೆಯೇ ಮಕ್ಕಳಿಗೆ ಒಂದು ವಿರುದ್ಧವಾಗಿರ್ತಕ್ಕಂಥದ್ದು, ಸಂತಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು 4ನೇ ಮನೆ. ಅದಕ್ಕೆ ಮನೆಗಳು ಇಂಪಾರ್ಟೆಂಟು, ಗ್ರಹಗಳಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನೆಗಳು ಇಂಪಾರ್ಟೆಂಟು. ನಿಮಗೆ ರಾಹು ಏನಾರು 5ನೇ ಮೇಲೆ ಕೆಲವರು ಬಡ್ಕೋತಾರೆ, ರಾಹು 5ನೇ ಮೇಲೆ ಕೂತ್ಕೊಂಡ್ರೆ, ಕೇತು 5ನೇ ಮೇಲೆ ಸಂತಾನ ದೋಷ ಅಂತ ಲಕ್ಷಾಂತರ ಜನ ತೋರಿಸ್ತೀನಿ ಬನ್ನಿ. ಮಕ್ಕಳಾಗಿರೋದು 5 ಮಕ್ಕಳಾಗಿರೋದು ತೋರಿಸ್ತೀನಿ ಬನ್ನಿ, ರಾಹು 5ನೇ ಮೇಲೆ ಕೂತ್ಕೊಂಡಿರೋದು. ನಿಮ್ಮ ಜಾತಕದಲ್ಲಿ ಏನೋ ಅಲ್ಲಿ ದಶಾ ನೋಡಲ್ಲ ಯಾರೂ. ಎಲ್ಲಿವರೆಗೂ ದಶಾ ನೋಡಲ್ವೋ ಅವನು ಅಷ್ಟಾಲಜರೇ ಅಲ್ಲ. ಸುಮ್ಮನೆ ನಾಟಕ ಆಡೋಕ್ಕೆ ನಾಮಗಳು ಹಾಕ್ಕೊಂಡಿರ್ತಾರೆ, ವಿಭೂತಿ ಹಾಕ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ನಾಮ ಬೆಳ್ಕೊಂಡಿರ್ತಾರೆ. ಅವರು ಜ್ಯೋತಿಷರೇ ಅಲ್ಲ. ಅದಕ್ಕೆ ನಾವು ಗ್ಯಾರಂಟಿ ನ್ಯೂಸ್ ಮುಖಾಂತರ ಇದು ನೋಡ್ತಾ ಇದ್ದಿರಲ್ಲ, ಇಷ್ಟು ಜನ ಕಲಿತು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಯಾಕೆ ಇಷ್ಟು ಜನ ಕಲ್ತಿದ್ದಾರೆ? ಯಾರ್ಯಾರು ಕಾಲ್ ಮಾಡ್ತಾರೆ? ನಿಮಗೆ ಒಂದು ಸ್ವಲ್ಪ ಬುದ್ಧಿ ಕಮ್ಮಿ ಕಾಲ್ ಮಾಡೋರಿಗೆಲ್ಲ. ಯಾಕೆ ಗೊತ್ತಾ? ಅದೃಷ್ಟನ ತೋರ್ಸೋಕ್ಕೆ ಬಂದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸಣ್ಣ ಮೊತ್ತ ಇಟ್ಟಿದ್ದೀವಿ. ಯಾವುದಕ್ಕೆ ಯಾವ್ದು ಖರ್ಚಿರ್ತಕ್ಕಂಥದ್ದು ಗೊತ್ತಾಗಬೇಕು. ನೀವು ಏನಾರು ಒಂದು ಫಂಕ್ಷನ್ ಮಾಡಿ ಫ್ರೀಯಾಗಿ ಮಾಡ್ಬಿಡೋಕ್ಕಾಗತ್ತಾ? ಖರ್ಚು ವೆಚ್ಚ ಇರುತ್ತೆ ಅಲ್ವಾ? ಒಂದು ಗೃಹ ಪ್ರವೇಶ ಮಾಡಿ ಗೊತ್ತಾಗುತ್ತೆ ಅವಾಗ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಜ್ಯೋತಿಷನ ಕಲಿತು ನಿಮ್ಮ ಜೀವನ ನೋಡ್ಕೊಳ್ಳೋದೇ ಹೊರತು ಇನ್ನೊಬ್ಬರ ಹತ್ರ ಕೇಳಿದ್ರೆ ಹಾಳಾಗೋಗ್ತೀರ, ಗ್ಯಾರಂಟಿ ಪಕ್ಕ ಹಾಳಾಗೋಗ್ತೀರ. ಇನ್ನೊಬ್ಬರ ಹತ್ರ ಕೇಳಿದ್ರೆ ನೀವು ತಿಳ್ಕೋಬೇಕು, ನೀವು ಅಪ್ಲೈ ಮಾಡಬೇಕು. ಇವ್ರು ಹೇಳಿದ್ದು ಸಾಮ್ಯತೆ ಇದೆಯಾ ಅಂತ ನೋಡಬೇಕು. ಎಸ್, ಕರೆಕ್ಟ್.